ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಶಾಲಾ ಮಾಹಿತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಡಿಅಸೈನ್ ಮತ್ತು ಅಸೈನ್ ಮಾಡೋದು ಹೇಗೆ ಅಂತ ಹೇಳೋಣ. ಮೊದಲಿಗೆ ಗೂಗಲ್ಗೆ ಹೋಗಿ STS ಎಂದು ಟೈಪ್ ಮಾಡಿ ಸರ್ಚ್ ಬಟನ್ ಒತ್ತಿರಿ. ಈ ಥರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಕೂಲ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ನಿಮ್ಮ ಸ್ಕೂಲ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿರಿ. ಅದೇ ರೀತಿಯಾಗಿ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚಾವನ್ನು ಹಾಕಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾವನ್ನು ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ CCE ರಿಸಲ್ಟ್ ಅಂತಿದೆ. CCE ರಿಸಲ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. CCE ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ರಿಸಲ್ಟ್ ಫಾರ್ಮ್ ಮಾಡಿದಾಗೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೀಡಿಯಮನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದೇ ರೀತಿ ಕ್ಲಾಸನ್ನು ಚಾಯ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ ಯಾವುದು ಎಂಟ್ರಿ ಮಾಡ್ತೀವಿ ಅದನ್ನು ಚಾಯ್ಸ್ ಮಾಡಿಕೊಂಡು ಗ್ರೂಪನ್ನು ಚಾಯ್ಸ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಒತ್ತಿದ ನಂತರ ನಿಮಗೆ ಈ ಥರ ಬರ್ತಾಯಿದ್ರೆ ಕೆಲವು ಮಕ್ಕಳು ಮಾತ್ರ ಲ್ಯಾಂಗ್ವೇಜ್ ಗ್ರೂಪ್ ಬರ್ತಾಯಿದೆ, ಇನ್ನು ಕೆಲವು ಮಕ್ಕಳದು ಲ್ಯಾಂಗ್ವೇಜ್ ಗ್ರೂಪ್ ಬರ್ತಾಯಿಲ್ಲ. ಹಾಗಾಗಿ ಮಕ್ಕಳ ರಿಸಲ್ಟನ್ನು ನಾವಿಲ್ಲಿ ಎಂಟ್ರಿ ಮಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ ಮೊದಲೇ ಲ್ಯಾಂಗ್ವೇಜ್ ಗ್ರೂಪನ್ನು ಡಿಅಸೈನ್ ಮಾಡಿ ಅಸೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ ಸೇಮ್ CCE ರಿಸಲ್ಟನ್ನು ಚಾಯ್ಸ್ ಮಾಡ್ಕೋಬೇಕಾಗಿಲ್ಲಿ. CCE ರಿಸಲ್ಟ್ ಚಾಯ್ಸ್ ಮಾಡಿಕೊಂಡು ಡಿಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಕೂಲ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅಂತಿದೆ. ಮೀಡಿಯಮ್ ಕನ್ನಡ ಚಾಯ್ಸ್ ಮಾಡಿಕೊಂಡು ಸರ್ಚ್ ಬಟನ್ ಹೊತ್ತಿಗೆ ಈ ಥರ ತೋರಿಸುತ್ತೆ. ಇಲ್ಲಿ ನಿಮಗೆ ಇಲ್ಲಿ 2 ಡಿಅಸೈನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡಿಅಸೈನ್ ಮೇಲೆ ಕ್ಲಿಕ್ ಮಾಡಿದರೆ ಯುವರ್ ಗ್ರೂಪ್ ಡಿಅಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದರ ನಂತರ ನೆಕ್ಸ್ಟ್ ಈಗ ನಾವು ಸೇಮ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CCE ರಿಸಲ್ಟ್ ಹೋಗಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಕೂಲ್ ಅಂತ ಬರುತ್ತೆ. ನೆಕ್ಸ್ಟ್ ಅದನ್ನ ಚಾಯ್ಸ್ ಮಾಡ್ಕೋಬೇಕು ನಾವು. ಇದರ ಮೇಲೆ ಚಾಯ್ಸ್ ಮಾಡ್ಕೊಂಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ಸೇಮ್ ಅದೇ ರೀತಿಯಾಗಿ ಮೀಡಿಯಮನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇಯರ್ ಎಲ್ಲ ಬಂದಿರುತ್ತೆ. ಸರ್ಚ್ ಬಟನ್ ನೋಡ್ತಿದ ಮೇಲೆ ಈ ಥರ ನಿಮಗೆ 10 ಲಿಸ್ಟ್ ತೋರಿಸುತ್ತೆ. ಇಲ್ಲಿ ಚಾಯ್ಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಎಲ್ಲ ಲಿಸ್ಟನ್ನು ಬರುತ್ತೆ. ನಾವು HPS ಮತ್ತು LPSಗಾಗಿ ಕನ್ನಡ ಮೀಡಿಯಂ ಶಾಲೆಗಳಿಗೆ LPSಗೆ ಕ್ರಮ ಸಂಖ್ಯೆ 22 ಮತ್ತು HPSಗೆ ಕ್ರಮ ಸಂಖ್ಯೆ 23ರಲ್ಲಿ ಇದೆ. ಕನ್ನಡ ಇಂಗ್ಲೀಷ್ LPSಗೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್, ಅದೇ ರೀತಿಯಾಗಿ ಕನ್ನಡ ಇಂಗ್ಲೀಷ್ ಹಿಂದಿ HPSಗೆ ಕ್ರಮ ಸಂಖ್ಯೆ 22 ಮತ್ತು 23ಅನ್ನು ಚಾಯ್ಸ್ ಮಾಡ್ಕೋಬೇಕಿಲ್ಲಿ. ಟಿಕ್ಕನ್ನು ಮಾಡಿಕೊಂಡು ಕೆಳಗಡೆ ಕಾಣಿಸ್ತಕ್ಕಂಥ ಇಲ್ಲಿ ಅಸೈನ್ ಬಟನ್ ಅಂತಿದೆ. ಈ ಅಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಗ್ರೂಪ್ ಅಸೈನ್ ಸಕ್ಸಸ್ಫುಲಿ ಟು ಸ್ಕೂಲ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದೊಂದು ಕ್ಲಾಸಿಂದ ಮಕ್ಕಳದ್ದು ಏನು ಮಾಡಬೇಕು ಅಂದರೆ ಲ್ಯಾಂಗ್ವೇಜ್ ಗ್ರೂಪ್ ಪಾಯಿಂಟ್ ಸೆಕ್ಷನನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಚಾಯ್ಸ್ ಮಾಡ್ಕೊತಿದ್ದೀನಿ ಕ್ಲಾಸು. ಚಾಯ್ಸ್ ಮಾಡಿಕೊಂಡು ಗ್ರೂಪನ್ನು ಚಾಯ್ಸ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಒತ್ತಿದ ಮೇಲೆ ಈ ಥರ ಎಲ್ಲ ಮಕ್ಕಳ ಲಿಸ್ಟ್ ಬರುತ್ತೆ. ಕೆಳಗಡೆ ನಾವು ಸಬ್ಮಿಟ್ ಬಟನ್ ಮೇಲೆ ಒತ್ತಬೇಕು. ಸಬ್ಮಿಟ್ ಬಟನ್ ಒತ್ತಿದಾಗೆ ಸ್ಟೂಡೆಂಟ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿ ಮಾಡಿದರೆ ನೆಕ್ಸ್ಟು ಎಲ್ಲ ಮಕ್ಕಳದ ನೀವೇನು ಮಾಡ್ಬೋದು CCE ರಿಸಲ್ಟನ್ನು ಎಂಟ್ರಿ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.